ಇನ್ಸ್ಪೆಕ್ಟರ್ ಅವರು ಏನು ಮಾಡೋಕ್ಕಾಗುತ್ತೆ? ಸಣ್ಣ ಪುಟ್ಟ ಮ್ಯಾಟ್ರಿಗೆಲ್ಲ ಸರ್ ನಾವು ಸೂಸೈಡ್ ಮಾಡ್ಕೋತೀವಿ, ನೈಟೆಲ್ಲ ಇಲ್ಲೇ ಇದ್ದೀವಿ ಸರ್ ನಾವು. ಸತ್ಯವಾಗ್ಲೂ ನಿನ್ನೆ ರಾತ್ರಿ 6 ಗಂಟೆಗೆ ಬಂದು ನಾವು ಇಲ್ಲಿ ನಮ್ದು ರೋದ್ನೆ ಯಾರು ಕೇಳೋರಿಲ್ಲ. ಪೊಲೀಸವರು ಅಲ್ಲಿ ಬರ್ತಾರೆ, ಅವ್ರಿಗೆ ಅಲ್ಲ ಇಲ್ಲ ಅದು ನಾವು ಅವ್ರಿಗೆ ಕ್ವಶನ್ ಮಾಡಿ ಸಾಕಾಗ್ಬಿಟ್ಟಿದೆ ಸರ್ ನಮಗೆ. ನಾವು ಇವಾಗ ಸುಮ್ಮನೆ ಇವಾಗ ನಾವು ಹೇಳ್ದೆ, ಏನ್ರಿ ಸ್ವಲ್ಪ ಚಿಕ್ಕ ವಿಚಾರಕ್ಕೆ ನೀವು ಸೂಸೈಡ್ ಮಾಡ್ಕೊತೀರಾ ಅಂತ ನಮಗೆ ಕೇಳ್ತಾರೆ. ನಾವು ಅದು ಅವ್ರ ಹಕ್ಕು, ಅದು ಅವ್ರೇನು ಹೇಳ್ತಾರೆ, ನಾವು ಯಾರು ಬಂದರೂ ಕಂಪ್ಲೇಂಟ್ ತೊಗೋತೀವಿ. ನಿನ್ನೆ ನಾನು 2 ದಿವಸದಿಂದ ಓಡಾಡ್ತಾರೆ, 2 ದಿವಸದಿಂದ ಕಾಗ್ನಿಜಿಬಲ್ ಅಫೆನ್ಸ್ ಇದೆ, ಅವ್ರಿಗೆ FIR ಮಾಡಿ ಅಂದರೆ ಅವ್ರು ಏನು ಮಾಡ್ತಾರೆ, NC ಮಾಡ್ತಾ ಇದ್ದಾರೆ ಅಂದರೆ ನಾನ್ ಕಾಗ್ನಿಜಿಬಲ್ ಮಾಡ್ತಾ ಇದ್ದಾರೆ. ಇವಾಗ ಅದು ರಂಗೋಲಿ ಅಳಿಸಿ ನಮ್ಮ ಪ್ರಾಪರ್ಟಿನ ಕಾಲಲ್ಲಿ ಒದ್ದಿರೋದು ಅದು ಕಾಗ್ನಿಜಿಬಲ್ ಅಫೆನ್ಸ್ ಇದೆ. ಅದನ್ನು ಅವರು ಮನವರಿಕೆ ಮಾಡಿಕೊಟ್ರೆ NC ಮಾಡಿದ್ದಾರೆ. ಮತ್ತು ನಿನ್ನೆ ನೈಟು 2 ಬಾಗಿಲು ಡೋರಲ್ಲಿ 2 ಕಡೆ ರ್ಯಾಕ್ಸ್ ಇಟ್ಟಿದ್ದಾರೆ. ರ್ಯಾಕ್ಸ್ ಚಪ್ಪಲಿ ಶೂಸ್ ಎಲ್ಲ ಓಪನ್ ಆಗಿ ಇಟ್ಟು 2 ಕಡೆ ಇಟ್ಟಿದ್ದಾರೆ. ಇವ್ರಿಗೆ ಅಡ್ರೆಸ್ ಮಾಡಿದ್ರೆ, ಇವ್ರಿಗೆ ಹೇಳಿದ್ರೆ, ಬಂದು ಹೇಳಿದ್ರೆ ಏನು ಮಾಡೋಕ್ಕಾಗುತ್ತೆ? ಬೆಳಿಗ್ಗೆ ಮಾತಾಡ್ಕೊಳ್ಳೋಣ. ಇಲ್ಲ ಸರ್, ನಮಗೆ ಅಲ್ಲಿ ಇರೋದಕ್ಕೆ ಅಷ್ಟು ಪೇಷನ್ಸು ಇಲ್ಲ, ನಾವು ಇಲ್ಲೇ ಇರ್ತೀವಿ, ನೀವು ಬೆಳಿಗ್ಗೆ ಎಲ್ಲ ನಿದ್ದೆ ಎಲ್ಲ ಮುಗಿಸ್ಕೊಂಡು ಬನ್ನಿ, ನಾವು ಬೆಳಿಗ್ಗೆ ನೋಡ್ಕೋತೀವಿ ಅಂತ ಹೇಳಿ ಬೆಳಿಗ್ಗೆವರೆಗೂ ನಾವು ಇಲ್ಲೇ ಇದ್ದೀವಿ ಸರ್. ಮಂಜುನಾಥ ಅವರು 28ಗೆ 28th 27ಗೆ ಡೇಟ್ ಫುಲ್ ಹಸ್ಬೆಂಡ್ ಹೇಳಿದೆ, ಸೇಮ್ ಥಿಂಗ್ ಹ್ಯಾಪನ್. ಬಟ್ ಆಫ್ಟರ್ ದ್ಯಾಟ್ yesterday night only they put NCR only, and we are staying here only, overnight here only, just because of justice, and we want justice. Your name, madam?